ಹಾಸನದಲ್ಲಿ ಕಾಡಾನೆಯ ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಸಕ್ಸಸ್ ಆಗಿದೆ. ಆದರೆ ಮಡಿಕೇರಿಯಲ್ಲಿ ಈ ಕಾಡಾನೆಯನ್ನ ಕಾಡಿಗಟ್ಟುವಂತಹ ಸಂದರ್ಭದಲ್ಲಿ, ಈ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ತಂಡದ ಮೇಲೇನೆ ಕಾಡಾನೆ ದಾಳಿಗೆ ಮುಂದಾಗಿದ್ದು ಕೂದಲೆಳೆಯ ಅಂತರದಿಂದ ಸಿಬ್ಬಂದಿಗಳು ಪಾರಾದಂತಹ ಘಟನೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ತಿತಿಮತಿ ವಲಯ ಅರಣ್ಯ ವ್ಯಾಪ್ತಿಗೆ ಒಳಪಡುವ ಬಾಡಗ ಬಾಣಂಗಲ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆದಿದೆ. ಗ್ರಾಮದ ಕಾಫಿ ತೋಟದ ಮೈಲಾದ್ಪುರ, ಪ್ಯಾರ್ಲ್ಯಾಂಡು, ತೋಪನಕೊಲ್ಲಿ ಹಾಗೂ ಚೆನ್ನಯ್ಯನ ಕೋಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಿಂಡು ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟು ದಾಂಧಲೆ ನಡೆಸುತ್ತಿತ್ತಂತೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿ ಕಾಫಿ ತೋಟದೊಳಗೆ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಕಾರ್ಯಾಚರಣೆಯ ಸಂದರ್ಭದಲ್ಲಿ ರೇಡಿಯೋ ಕಾಲರ್ ಅಳವಡಿಸಿದ ಉಷಾ, ದಕ್ಷ, ಮೀರಾ ಗುಂಪಿನ ಕಾಡಾನೆಗಳು ಕಂಡುಬಂದಿವೆ. ಕಾರ್ಯಾಚರಣೆ ತಂಡದ ಸಿಬ್ಬಂದಿಗಳ ಮೇಲೇನೆ 4 ಬಾರಿ ದಾಳಿಯನ್ನು ನಡೆಸಲಿಕ್ಕೆ ಆನೆಗಳು ಮುಂದಾಗಿವೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕಾಫಿ ತೋಟದೊಳಗೆ ಓಡಿ ಹೋಗಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಗೇಟ್ ಓಪನ್ ಮಾಡಿ ವಿಜಯನಗರ ಜಿಲ್ಲೆಯ ಕರಡಿ ಧಾಮದಲ್ಲಿ ಇವತ್ತು ಪ್ರವಾಸಿಗರಿಗೆ ಅಪರೂಪದ ದೃಶ್ಯವೊಂದು ಕಂಡುಬಂದಿದೆ. ತಾಯಿ ಕರಡಿಯೊಂದಿಗೆ 2 ಮರಿಕರಡಿಗಳು ಬಿಂದಾಸಾಗಿ ಓಡಾಟವನ್ನು ನಡೆಸಿವೆ. ಪ್ರವಾಸಿಗರನ್ನ ಈ ದೃಶ್ಯಗಳು ಇವತ್ತು ಅಟ್ರಾಕ್ಟ್ ಮಾಡ್ತು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ದರೋಜಿ ಕರಡಿ ಧಾಮದಲ್ಲಿ ಕಂಡುಬಂದಂತಹ ಅಪರೂಪದ ದೃಶ್ಯ ಇದು. ದರೋಜಿ ಕರಡಿ ಧಾಮದಲ್ಲಿ ಕರಡಿಯೊಂದು ಜೋಡಿ ಮರಿಗಳಿಗೆ ಜನ್ಮ ನೀಡಿದ್ದು 2 ಮರಿಗಳೊಟ್ಟಿಗೆ ಕರಡಿ ಓಡಾಟವನ್ನು ನಡೆಸಿದೆ. ತಾಯಿ ಕರಡಿಯ ಮೇಲೆ ಹತ್ತಿ ಎಂಜಾಯ್ ಮಾಡುತ್ತಾ ಮರಿಕರಡಿಗಳು ಸವಾರಿಯನ್ನ ಮಾಡಿದ್ವು. We feel that when the German people that time she tried to bite the sir, but it is not. It sat in the. I think it is by mistake. Other.